ಇಂಥ ಈಸಿಯಾಗೂ ಮಾಡ್ಕೋಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ನೀರು ದೋಸೆ ಮಾಡಿದ್ವಿ ನಾವು ಮೊನ್ನೆ. ಅದು ಹಿಟ್ಟು ಉಳಿದ್ಬಿಟ್ಟಿತ್ತು. ಎಣ್ಣೆಲಿ ಕಾದ ಸೇಮ್ ಅವಲಕ್ಕಿ ಹಪ್ಪಳ ಇರುತ್ತಲ್ಲ ಆ ಥರ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ನೀವು ಬೇಕಾದರೆ ಟ್ರೈ ಮಾಡಿ. ಬಟ್ ಉಪ್ಪು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆ ಏನಾದರೂ ಹಾಕ್ಬಿಟ್ಟು ನೀವು ನೀರು ದೋಸೆ ಮಾಡಿ ಸಿಂಪಲ್ಲಾಗಿ ಒಣಗಕ್ಕಿಟ್ಬಿಟ್ಟು ಅದನ್ನು ಮರ್ದಿನ ಕರೆದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಹೊಸ ರೆಸಿಪಿನೇ ಅಂತ ಅನಿಸ್ತು ನನಗೆ. ಈಸಿಯಾಗಿ ಹಪ್ಪಳ ಮಾಡ್ಕೋಬೋದು. ಹಪ್ಪಳ ಅಥವಾ ಸಂಡಿಗೆ ಅಕ್ಕಿಯಿಂದ ಮಾಡಿರ್ತೀವಲ್ಲ, ಹಾಗಾಗಿ ನಾನು ಐಡಿಯಾ ಮಾಡಿದೆ. ಇಷ್ಟ ಆಯಿತು. ಎಲ್ಲರಿಗೂ ಸ್ವಾಗತ. ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ ಆಗುವಂಥದ್ದು ಕಂಟೆಂಟ್ ಇದೆ. ಯಾಕೆ ಅಂತಂದರೆ, ಮಕ್ಕಳಿರುವಂಥ ಮನೆಗೆ ವರ್ಕ್ ಮಾಡೋದು, ವರ್ಕ್ಶೀಟ್ ಮಾಡ್ಕೊಡೋದು, ಅವರಿಗೆ ಎಂಟರ್ಟೈನ್ ಮಾಡೋದು ಇದ್ದೇ ಇರುತ್ತೆ. ಆ ಕಲರ್ಸ್ ಜೊತೆಗೆ ಒದ್ದಾಟ ಮಾಡೋದು, ಡ್ರಾಯಿಂಗ್ ಬಿಡಿಸೋದು, ಮತ್ತು ವರ್ಕ್ಶೀಟ್ಗಳನ್ನು ರೆಡಿ ಮಾಡೋದು, ಇದೆಲ್ಲ ಎಷ್ಟು ಕೆಲಸ ಅಲ್ವಾ. ಈಸಿಯಾಗಿ ನಿಮಗೆ ವರ್ಕ್ಶೀಟ್ಗಳು ಅವೈಲಬಲ್ ಇರೋ ಹಾಗೆ ಒಂದು ವೆಬ್ಸೈಟ್ ನಾನು ನಿಮಗೆ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಮೇಲೆ ವರ್ಕ್ಶೀಟ್ ಮಾಡಿದ್ದಾರೆ. ಅದನ್ನು ಜಸ್ಟ್ ನೀವು ಪ್ರಿಂಟ್ಔಟ್ ತಗೊಂಬಂದು ನಿಮ್ಮ ಮಕ್ಕಳಿಗೆ ಕೊಟ್ಟು ಮಾಡಿಸೋದು ಅಷ್ಟೇ ನಿಮ್ಮ ಕೆಲಸ ಆಗಿದೆ. ಬೇರೆ ಬೇರೆ ಥರ ಎಲ್ಲ ವೆರೈಟೀಸ್ ಕಾನ್ಸೆಪ್ಟ್ ವರ್ಕ್ಶೀಟ್ಗಳು ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. 1 to 10th ಮಕ್ಕಳಿಗೆ ಅಷ್ಟು ಥರದ್ದೆಲ್ಲ ಕಾನ್ಸೆಪ್ಟ್ ಮೇಲೆ ವರ್ಕ್ಶೀಟ್ ಸಿಗುತ್ತೆ. ನಿಮಗೆ ಯಾವುದು ಕಾನ್ಸೆಪ್ಟ್ ಇಷ್ಟನೋ ಆ ಕಾನ್ಸೆಪ್ಟ್ ಮೇಲೆ ನೀವು ವರ್ಕ್ಶೀಟನ್ನು ಪ್ರಿಂಟ್ಔಟ್ ತಗೊಂಡು ನೀವು ಆ ಮಕ್ಕಳಿಗೆ ಕೊಟ್ಟು ಅದನ್ನು ಸಾಲ್ವ್ ಮಾಡಿಸ್ತಾ ಬಂದರೆ ಸಾಕು. ಈ ವೆಬ್ಸೈಟ್ ಎಲ್ಲಿದೆ, ಯಾವ ಥರ ಇದೆ ಅಂತಂದು ನಾನು ವಿಡಿಯೋ ಹಾಕ್ತೀನಿ ನೋಡಿ. ನೀವು ಗೂಗಲಿಗೆ ಹೋಗಿ ಈ ಒಂದು ವರ್ಕ್ಶೀಟ್ನ ಸರ್ಚ್ ಮಾಡಿಬಿಟ್ಟು ಅದನ್ನು ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಫ್ರೀ ಪ್ರಿಂಟಬಲ್ ವರ್ಕ್ಶೀಟ್ ಫಾರ್ ಕಿಡ್ಸ್ ಅಂತ. ಇಲ್ಲಿ ಕೆಳಗೆ ಬರ್ತಾ ಹೋದರೆ ನಿಮ್ಗೆ ಬೇರೆ ಬೇರೆ ಥರ ವರ್ಕ್ಶೀಟ್ಗಳು ಕಾಣ್ತಾ ಹೋಗುತ್ತೆ. ಇಲ್ಲಿ ಕರ್ಸಿವ್ ರೈಟಿಂಗ್ ಮೇಲೆ ಇದೆ, ಕ್ರಿಯೇಟಿವ್ ಫನ್ ಗೇಮ್ಸ್ ಕೂಡ ಇದೆ, ಆಲ್ಫಾಬೆಟ್ಸ್ ಮೇಲೆ ಇದೆ, ನಂಬರ್ಸ್ ಮೇಲೆ ಇದೆ. ಹಾಗೆ ಬೇರೆ ಬೇರೆ ಥರದ ವರ್ಕ್ಶೀಟ್ಗಳು ಮತ್ತು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಕಲರ್ಫುಲ್ ಆಗಿ ಸಿಗ್ತಾ ಹೋಗುತ್ತೆ. ಗೇಮ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟ್ ಮೇಲೆ ನೀವು ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ಮಾಡಿ ನಿಮ್ಮ ಮಕ್ಕಳಿಗೆ ಎಂಗೇಜ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಕಾನ್ಸೆಪ್ಟ್ ವೈಸ್ ನೀವು ಈ ಕ್ರಿಯೇಟಿವ್ ಆಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಹಾಗೆ ಎಂಗೇಜ್ ಮಾಡೋದಕ್ಕೆ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಅಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.